ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ನಮಗೆಲ್ಲ ಗೊತ್ತಿದೆ ಪ್ರತಿಯೊಂದು ಇವತ್ತು ನಾವು ಜೀವನದಲ್ಲಿ ಏನು ಮಾಡ್ತಾ ಇದೀವಿ, ನಮಗೊಂದು ಸೆಟ್ ಆಫ್ ಇನ್ಕಮ್ ಇದೆ. ಅಫ್ಕೋರ್ಸ್ ನಮ್ಮ ಇನ್ಕಮ್ನು ಜಾಸ್ತಿ ಆಗ್ತಾ ಇದೆ. ಬಟ್ ನಿಮ್ಗೆ ಅರ್ಥ ಆಗಿರ್ಬೇಕು, ಒಬ್ಬ ವ್ಯಕ್ತಿ ಕೆಲಸ ಮಾಡುವಂತ ವಯಸ್ಸೇನಿರ್ತದಲ್ಲ, ಇಟ್ ಈಸ್ ವೆರಿ ವೆರಿ ಲಿಮಿಟೆಡ್ ಪೀರಿಯಡ್ ಇದೆ. ಮೊದಲು ಒಬ್ಬ 25 ವರ್ಷ ಕೆಲಸ ಮಾಡ್ತಿದ್ದ, 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಿದ್ದ. ಇವತ್ತೇನಾಗಿದೆ ಗೊತ್ತಾ, ಮೋಸ್ಟ್ ಆಫ್ ದ ಪೀಪಲ್ ನನ್ನ ಹತ್ರ ಬರ್ತಾ ಇರೋರು, ಸುಮಾರು ಜನ ವೆಲ್ ಚೆಕ್ಅಪ್ ಮಾಡಿದಾಗ ರಿಟೈರ್ಮೆಂಟ್ ಕಾಲಮ್ ಅಲ್ಲಿ ಎಷ್ಟು ಏಜ್ ಆಗ್ತಾ ಇದಾರೆ ಗೊತ್ತಾ, ಅವರು 50 ವರ್ಷ ಆಗ್ತಾ ಇದ್ದಾರೆ. ಸರ್ 50ನೇ ವರ್ಷಕ್ಕೆ ಸಾಕು ಸರ್, ಐ ಡೋಂಟ್ ವಾಂಟ್ ಟು ವರ್ಕ್ ಎನಿಮೋರ್. ಯಾಕೆ ಹಿಂಗ್ ಬರ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ದ ಪ್ರೆಷರ್ ವಾಟ್ ವಿ ಕ್ರಿಯೇಟೆಡ್ ಇನ್ ದ ಅವರ್ ವರ್ಕ್ ಪ್ಲೇಸ್, ಬಿಕಾಸ್ ಆಫ್ ದ ಸ್ಟ್ರೆಸ್, ಲೈಫ್ ಸ್ಟೈಲ್ ರಿಲೇಟೆಡ್ ಅಂಡ್ ಅಂಬಿಷನ್ಸ್ ನಾವೇನು ಕ್ರಿಯೇಟ್ ಮಾಡಿದ್ವಿ ಅದೆಲ್ಲೋ ಒಂದ್ ಕಡೆ ದಟ್ ಈಸ್ ಕನ್ವರ್ಟಿಂಗ್ ಇನ್ ಟು ಸ್ಟ್ರೆಸ್. ಸೊ ರಿಟೈರ್ಮೆಂಟ್ ಹ್ಯಾಸ್ ರೆಡ್ಯೂಸ್ ಫ್ರಮ್ 60 years to 50 years. ಬಟ್ ಇನ್ನೊಂದ್ ಕಡೆ ನೋಡಿ, ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹ್ಯಾಸ್ ಇನ್ಕ್ರೀಸ್ ಫ್ರಮ್ 65 years to now ನಿಯರ್ಲಿ 80 years. ಮೇ ಬಿ ಇನ್ ಅನದರ್ 15 yearsಗೆ ಅದು 90 yearsಗೂ ಹೋಗುತ್ತೆ. ಒಂದ್ ಕಡೆ ನಾವು ಬದುಕ್ತಾ ಇರೋದು ಜಾಸ್ತಿ ಆಗಿದೆ, ಇನ್ನೊಂದ್ ಕಡೆ ನಾವು ವರ್ಕ್ ಮಾಡ್ತಾ ಇರುವಂತ ಪೀರಿಯಡ್ ಏನಾಗಿದೆ ಫ್ರಮ್ 60 years ಇಂದ 50 years ಬಂದಿದೆ. ದಟ್ ಮೀನ್ಸ್ ಆಫ್ಟರ್ ರಿಟೈರ್ಮೆಂಟ್ ವಿ ಆರ್ ಗೋಯಿಂಗ್ ಟು ಲಿವ್ 30 to 40 years ಎಕ್ಸ್ಟ್ರಾ. ಆ 30 to 40 years ಅಲ್ಲಿ ನಾವು ಕೂಡಿಟ್ಟಿರುವಂತ ಹಣ, ನಾವು ಪ್ಲಾನ್ ಮಾಡಿರುವಂತ ಹಣ, ನಮ್ಮ ಜೀವನಕ್ಕೆ ಅದು ಹೇಗೆ ಮ್ಯಾನೇಜ್ ಆಗ್ತಾ ಇದೆ ತಿಳ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಇದಕ್ಕೆ ಬಹಳ ಇಂಪಾರ್ಟೆಂಟು, ನಮ್ಮ ದುಡ್ಡು, ನಮ್ಮಲ್ಲಿರುವಂತ ಹಣದ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾ ಬರ್ತಾ ಇದೆ. ನೋಡಿ ಕೆಳಗಡೆ ತೋರಿಸ್ತಾ ಇದೆ, 1990ನಲ್ಲಿ ಮಾತ್ರ ಏನಾದ್ರು 1 ಲಕ್ಷ ರೂಪಾಯಿ ಇದ್ರೆ ಇವತ್ತು ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು ಜಸ್ಟ್ 11,300 rupees ಓನ್ಲಿ. ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್, ವೆರಿ ಇಂಪಾರ್ಟೆಂಟ್. 1990ನಲ್ಲಿ ನಿಮ್ಮ ಹತ್ರ ಏನು 1 ಲಕ್ಷ ರೂಪಾಯಿ ಇದ್ರೆ ಆ 1 ಲಕ್ಷ ರೂಪಾಯಿದ ವ್ಯಾಲ್ಯೂ ಆಫ್ ಮನಿ ಹ್ಯಾಸ್ ಕಮ್ ಡೌನ್ ಟು 11,300. ದಟ್ ಮೀನ್ಸ್ ಇನ್ ಅದರ್ ವೇ, ನೀವು 1990ನಲ್ಲಿ ಏನಾದ್ರೂ ಒಂದು ವಸ್ತುನ 11,300 ರೂಪಾಯಿ ತಗೊಂತ ಇದ್ರೆ ಇವತ್ತು ಆ ವಸ್ತುಗೆ ನೀವು ಕೊಡ್ಬೇಕಾಗಿರೋದು 1 ಲಕ್ಷ ರೂಪಾಯಿ. ಐ ಥಿಂಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದು ಗೋಲ್ಡ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು. ಜಸ್ಟ್ ಡೇಟಾ ಇದೆ ನೋಡಿ ಮುಂದ್ಗಡೆ. 1990ನಲ್ಲಿ ಪರ್ 10 grams ಗೋಲ್ಡ್ ವಾಸ್ 3,200 rupees. 2003ನಲ್ಲಿ 5,600. ಟುಡೇ ವಿ ಆರ್ ಪೇಯಿಂಗ್ 46,000 rupees ಫಾರ್ 10 grams. ಎಷ್ಟಿದೆ ಇನ್ಫ್ಲೇಷನ್ ಆಗಾದ್ರೆ? 9.3%. ಪೆಟ್ರೋಲ್ ಹೇಳಲೇಬೇಕಾ? 1990ನಲ್ಲಿ ಇಟ್ ವಾಸ್ 10 rupees per liter. 2003 it was 33 rupees. Today it is 80 rupees. Same milk, 1 liter 6 rupees, 13 rupees. Today we are paying 60 rupees. There are some special milk people are buying A2 milk ಅಂತ 150 rupees ಏನೋ per liter ಕೊಡ್ತಾ ಇದ್ದಾರೆ. That means if you look at the lifestyle related inflation ಮತ್ತೆ ನಾರ್ಮಲ್ ರಿಲೇಷನ್ ನೋಡಿದ್ರೆ, ಒಂದು ಕಡೆ ವಸ್ತುಗಳ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ, ನಮ್ಮ ದುಡ್ಡಿನ ಬೆಲೆ ಡಿಪ್ರಿಶಿಯೇಟ್ ಆಗ್ತಾ ಇದೆ. ಸೊ ನಾವು ಇವತ್ತು ಅದೇ ಕಪಲ್, ನೀವು ಇದನ್ನ ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಪ್ಲಾನ್ ಇಟ್. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಸರ್ ಇದು ಬರೀ ನಾವು ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂತ ಲೆಕ್ಕ ಹಾಕೋದಲ್ಲ, ಈವನ್ ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆನ್ಸಸ್ ಬಗ್ಗೆ ಎಕ್ಸಾಂಪಲ್, ಓವರ್ ಆಲ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್. 2010ರಲ್ಲಿ ತಿಂಗಳಿಗೆ ನಿಮ್ಗೆ 20,000 ರೂಪಾಯಿ ಸಾಕಾಗ್ತಿತ್ತು ಮನೆ ನಡ್ಸಕ್ಕೆ. ಸ್ವಂತ ಮನೆ ಇದ್ದಿದೆ, ತಿಂಗಳ ಒಂದು ಬೇಸಿಕ್ ಗ್ರಾಸರಿ ಅದು ಇದು ಅಂತ ತಗೊಂಡ್ರೆ 20,000 ರೂಪಾಯಿ ಬೇಕಾಗಿತ್ತು. ಅದೇ 20,000 ರೂಪಾಯಿ ಇವತ್ತು 2020ರಲ್ಲಿ ಅಥವಾ 2021ರಲ್ಲಿ ಅದು 35,000 ರೂಪಾಯಿಗೆ ಹೋಗಿದೆ. 35,000 ಇರುವಂತ ಮಂತ್ಲಿ ಎಕ್ಸ್ಪೆನ್ಸಸ್ ಬೈ 2030ಗೆ ಇಟ್ ವಿಲ್ ಬಿಕಮ್ 75,000 rupees. ಮೈ ಕ್ವಶನ್ ಹಿಯರ್ ಈಸ್, ನಾವು ಎಷ್ಟು ಜನ ಇದಕ್ಕೆ ಪ್ರಿಪೇರ್ ಆಗಿದ್ದೀವಿ? ಹೌ ಮೆನಿ couples who are attending today are prepared for it? Can you all just put it in a chat box? Have you prepared for it? Please type. ನಾವು ಪ್ರಿಪೇರ್ ಆಗಿದ್ರೆ ಲೆಟ್ us ನಮ್ಮನ್ನ ಬೆನ್ ತಟ್ಟಣ. Yes sir, we are prepared for that. But how many people are not prepared? Please, this is a time to think. Sir, ಏನು ಸರ್ ವ್ಯಾಲೆಂಟೈನ್ಸ್ ಡೇ ಇದೆ, ವಿ ಆಲ್ ಶುಡ್ ಹ್ಯಾವ್ ಶೇರ್ ಅವರ್ ಲವ್ ಆ್ಯಂಡ್ ಫೀಲಿಂಗ್ಸ್. ನೀವು ನೋಡಿದ್ರೆ ಏನೋ ಒಂದು ಹೊಸ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಅಂತ. ಖಂಡಿತ ಈ ಲವ್ ಆ್ಯಂಡ್ ಫೀಲಿಂಗ್ಸ್ ನಿಮ್ಮ ಲೈಫ್ ಟೈಮ್ ಉಳ್ಕೋಬೇಕಂದ್ರೆ ಕೆಲವೊಂದು ರಿಯಾಲಿಟಿಗಳನ್ನ ನಾವು ಇವತ್ತು ಫೇಸ್ ಮಾಡಲೇಬೇಕು, ರೈಟ್? ಸೊ ಸುಮಾರು ಜನ ಆಲ್ರೆಡಿ ಆನ್ಸರ್ ಮಾಡ್ತಾ ಇದ್ದಾರೆ, ರೈಟ್? I'm able to see lot of people are replying to that on the way with Inspire India. Okay. Not yet. Shilpa Sriraj, yes. Ravindra sir, yes. Many people are saying no. Okay, so time to think about this, guys. Dear couples, I'm telling you, ivattu ನೀವು ಯೋಚನೆ ಮಾಡುವಂತ ಟೈಮ್ ಬಂದಿದೆ ಇವತ್ತು. ಫಾರ್ ಎಕ್ಸಾಂಪಲ್ ಹೈಯರ್ ಎಜುಕೇಶನ್ ಬಗ್ಗೆ ತಗೊಳ್ಳಿ.
2010ರಲ್ಲಿ ಒಂದು ಹೈಯರ್ ಎಜುಕೇಶನ್, ಒಂದು ನಾರ್ಮಲ್ ಗ್ರಾಜುಯೇಷನ್ ಮುಗಿಸಕ್ಕೆ 6 ಲಕ್ಷ ಸಾಕಾಗಿತ್ತು. PUC ಮುಗ್ದಾದ್ಮೇಲೆ 4 ವರ್ಷಕ್ಕೆ 6 ಲಕ್ಷ ಸಾಕಾಗಿತ್ತು. 2020 ಇವತ್ತು ಮಿನಿಮಮ್ 20ರಿಂದ 25 ಲಕ್ಷ ಬೇಕಾಗತ್ತೆ ಒಂದು ಗ್ರಾಜುಯೇಷನ್ ಮುಗಿಸಕ್ಕೆ. 2030ರಲ್ಲಿ ಇದೇ ಗ್ರಾಜುಯೇಷನ್ ಮಾಡ್ಬೇಕಪ್ಪ ಅಂದ್ರೆ ವಿ ನೀಡ್ 50 lakh rupees ಫಾರ್ ಅವರ್ ಚಿಲ್ಡ್ರನ್. ಒಂದ್ ಮಗು ಇದ್ರೆ 150 lakhs, ಇಬ್ರು ಮಕ್ಕಳಿದ್ರೆ 1 ಕೋಟಿ ರೂಪಾಯಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸರ್, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತಂದ್ರೆ 1 ಕೋಟಿ ರೂಪಾಯಿ ನೀವು ಪ್ರಿಪೇರ್ ಆಗಿರ್ಬೇಕು ಅದಕ್ಕೆ. ವೆರಿ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್. ದೆನ್ ಕಮ್ಸ್ ಟು ದ ಮ್ಯಾರೇಜ್. ಸರ್, ಒಂದು ಹೇಳ್ತಾ ಇದ್ದೀನಿ, ಇನ್ ಮುಂದೆ ನೀವೆಲ್ಲರೂ ಗಂಡು ಮಕ್ಳಿಗೆ ಮದುವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಜುಕೇಶನ್ ಕೊಡ್ಸೋದು, ಮದುವೆನ ಅವ್ರಿಗೆ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆಲ್ಲ ನೋಡ್ಕೊಳ್ಳಿ, ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಓನ್ಲಿ ಇನ್ ಅವರ್ ಇಂಡಿಯನ್ ಕಲ್ಚರ್ ಸ್ಟಿಲ್ ಅದೇ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದ್ರೆ ಹೆಣ್ಮಗುನ್ ಮದುವೆ ಮಾಡುವಂತ ರೆಸ್ಪಾನ್ಸಿಬಿಲಿಟಿ ಬಹಳಷ್ಟು ಜನ ಪೇರೆಂಟ್ಸ್ ತಗೊಂಡಿರ್ತಾರೆ. ಸೊ ಹೆಣ್ಮಗುನ್ ಮದುವೆ ಅಂದ್ರೆ ಎಷ್ಟಾಗುತ್ತೆ? 2010ರಲ್ಲಿ 6ರಿಂದ 7 ಲಕ್ಷ ಸಾಕಾಗಿತ್ತು. ತುಂಬಾ ಕಡಿಮೆ ಹಾಕಿದೀನಿ, ಇವತ್ತು ಸಾಕಾಗಲ್ಲ ಅಂತಲ್ಲ ಸರ್. ಕೋವಿಡ್ ಸಿಚುವೇಶನ್ ಅಲ್ಲಿ ಮದುವೆ ಮಾಡಿದ್ರು ಮಿನಿಮಮ್ 12ರಿಂದ 15 ಲಕ್ಷ ರೂಪಾಯಿ ಇವತ್ತು ಮದುವೆ ಮಾಡಕ್ ಬೇಕು. ಇದೇ 2030ರಲ್ಲಿ ನಿಮ್ಮ ಮಗಳು ಮದುವೆ ಮಾಡ್ಬೇಕಂದ್ರೆ ಮಿನಿಮಮ್ ಅಂದ್ರು 25ರಿಂದ 35 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೇಮ್ ಸಿಂಪಲ್ ಮ್ಯಾರೇಜ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಒಂದು ಕಡೆ ನಾವು ಡೇ ಟು ಡೇ ಬೈ ಮಾಡುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಹೈಯರ್ ಎಜುಕೇಶನ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ ಲೈಕ್ ಚಿಲ್ಡ್ರನ್ ಮ್ಯಾರೇಜ್, ಡಾಟರ್ ಮ್ಯಾರೇಜ್ ಮಾಡ್ಬೇಕಾದ್ರೆ ಅದು ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಮೈ ಕ್ವಶನ್ ಅಗೇನ್ ಟು ಮೆನಿ ಪೀಪಲ್ ಹಿಯರ್ ಇಸ್, ನಾವು ಎಲ್ಲರೂ ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ವಿ? ಇದ್ರ ಬಗ್ಗೆ ಕ್ಲಾರಿಟಿ ಇದೆ? ಐ ಆಮ್ ಶೂರ್ ಮೆನಿ ಪೀಪಲ್ ಹ್ಯಾವ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಅಗೇನ್ ಐ ಆಮ್ ಟೆಲಿಂಗ್ ಯು, ಇಷ್ಟು ದಿನ ಯಾವ್ದಾವ್ದೋ ಸಿಲ್ಲಿ ರೀಸನ್ಗಳ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇತ್ತಲ್ಲ ಹಣಕಾಸಿನ ವಿಷಯದಲ್ಲಿ, ಇವತ್ತು ಐ ಆಮ್ ಟೆಲಿಂಗ್ ಯು ಆಸ್ ಎ ಟೀಮ್, ಆಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ಯುವರ್ ಫ್ಯಾಮಿಲಿ, ಹಸ್ಬೆಂಡ್ ವೈಫ್, ಇವತ್ತು ಕೂತ್ಕೊಂಡು ಇದ್ರ ಬಗ್ಗೆ ನೀವು ಯೋಚನೆ ಮಾಡುವಂತ ಟೈಮ್ ಬಂದಿದೆ. ಬಿಕಾಸ್ ಟುಡೇ ಇಸ್ ದ ಮೋಸ್ಟ್ ಸ್ಪೆಷಲ್ ಡೇ ಆಫ್ ವ್ಯಾಲೆಂಟೈನ್ಸ್ ಡೇ, ರೈಟ್? ಯು ಆಲ್ ಗಾಟ್ ಮ್ಯಾರಿಡ್, ಯು ಹ್ಯಾವ್ ವಂಡರ್ಫುಲ್ ಲೈಫ್, ಹನಿಮೂನ್ ಪೀರಿಯಡ್ ಮುಗೀತು, ರಿಯಲ್ ಲೈಫ್ ಸ್ಟಾರ್ಟ್ ಆಗಿದೆ. But today I'm telling you, this honeymoon should continue our lifetime. Andre, you must plan your financial planning properly, right? Sir, idinella madbekare what is the important rule we should follow? I'm going to give only 3 rules. Point number 1, you should start as early as possible. In fact, ನಾನು ಬಹಳ ಜನಕ್ಕೆ ಹೇಳ್ತೀನಿ, ಎಷ್ಟೊಂದು ಜನ ನನ್ನ ಹತ್ರ ಕಪಲ್ಸ್ ಬರ್ತಿರ್ತಾರೆ, ಇನ್ನೂ ಮದುವೆ ಆಗಿರಲ್ಲ, ಅವ್ರಿಗೆಲ್ಲರಿಗೂ ಹೇಳ್ತೀನಿ, ಮದುವೆ ಆದ ತಕ್ಷಣ ಅಥವಾ ಮದುವೆ ಮುಂಚೆ ಪಾಸಿಬಲ್ ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ. ಬಿಕಾಸ್ ಮದುವೆ ಆದ್ಮೇಲೆ ಕಿತ್ತಾಡೋದ್ಕಿಂತ ಅಟ್ಲೀಸ್ಟ್ ಎಲ್ಲೋ ಹೊಂದಾಣಿಕೆ ಆಗ್ತಾ ಇದೆ ಅವ್ರಿಬ್ಬರ ಮಧ್ಯೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಸರ್, ಆಲ್ರೆಡಿ ಮದುವೆ ಆಗಿದೆ, ಏನ್ ಮಾಡ್ಬೇಕಂದ್ರೆ ಬೇರೆ ಆಪ್ಷನ್ ಇಲ್ಲ. ಯು ಶುಡ್ ಅಗೇನ್ ಸಿಟ್ ಟುಗೆದರ್, ಯು ಶುಡ್ ಹ್ಯಾವ್ ಅ ಕಾಮನ್ ಗೋಲ್ಸ್. ಆ ಕಾಮನ್ ಗೋಲ್ಸ್ ಪ್ರಿಪೇರ್ ಆಗ್ತಾ ಇದ್ದಂಗೆ ಯು ಶುಡ್ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಅರ್ಲಿ. ವಾಟ್ ಇಸ್ ದ ಮೋಸ್ಟ್ ಕಾಮನ್ ಥಿಂಗ್? ಮೋಸ್ಟ್ ಆಫ್ ದ ಪೀಪಲ್ ಇದನ್ನ ರಿಯಲೈಸ್ ಮಾಡ್ಕೊಳ್ಳೋದೆ ಆಫ್ಟರ್ 40-45 ಇಯರ್ಸ್ ಆದ್ಮೇಲೆ, ಅಂದ್ರೆ ಮಿಡ್ ಆಫ್ ದೇರ್ ಮ್ಯಾರೇಜ್ ಲೈಫ್ ಅಲ್ಲಿ ಅವ್ರು ಅದನ್ನ ರಿಯಲೈಸ್ ಮಾಡ್ಕೊಂತಾರೆ. ಇಟ್ ವಿಲ್ ಬಿ ಟೂ ಲೇಟ್. ಸೊ ಇನ್ವೆಸ್ಟ್ಮೆಂಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಇಫ್ ಯು ಸ್ಟಾರ್ಟ್ ಅರ್ಲಿ ಓನ್ಲಿ ಯು ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್. ಸೊ ಅರ್ಲಿ ಅಂದ್ರೆ ಏನ್ ಸರ್? ಆಲ್ರೆಡಿ ಇವಾಗ ನಮ್ಮ ಮದುವೆಗೆ 10 ವರ್ಷ ಆಯ್ತು, ವಿ ಮಿಸ್ಡ್ ಔಟ್ 10 years. ಏನ್ ಮಾಡೋದು? ಸ್ಟಾರ್ಟ್ ನೌ. ಸರ್, ನಮ್ಮ ಮದುವೆಗೆ 15 ವರ್ಷ ಆಯ್ತು, ಯು ಆರ್ ಬೆಟರ್ ದೆನ್ 20 years. ಪೀಪಲ್ 20 ವರ್ಷ ದಿನ ಶುರು ಮಾಡಿಲ್ಲ, ಅವ್ರಿಗಿಂತ ನೀವು ಬೆಟರ್ ಇದ್ದೀರಾ. ಸರ್, ನಾವು ಆಲ್ರೆಡಿ ಮದುವೆಗೆ 20 ವರ್ಷ ಆಗಿದೆ, ಯು ಆರ್ ಬೆಟರ್ ದೆನ್ 25 years. ಪೀಪಲ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಅವ್ರ ಪ್ಲಾನಿಂಗ್ ರೆಡಿ ಇಲ್ಲ. ಅವ್ರು ಕಂಪೇರ್ ಮಾಡಿದ್ರೆ ಇಷ್ಟು ಅರ್ಲಿ. ಸೊ ಅರ್ಲಿ ಮೀನ್ಸ್ ಇಟ್ ಈಸ್ ಇಮ್ಮಿಡಿಯೇಟ್ಲಿ. ನಾವು ಒಂದು ವಿಷಯನ ಯಾವಾಗಲೂ ಹೇಳ್ತಿರ್ತೀವಿ, ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಟ್ರೀಸ್ 20 years ಬ್ಯಾಕ್, ಅನದರ್ ಒನ್ ಇಸ್ ರೈಟ್ ನೌ. ಸೊ ರೈಟ್ ನೌ ಈಸ್ ಅರ್ಲಿ ಅಂತಾನೆ ಅನ್ಕೋಬಹುದು. ಎರಡನೇದು ಇಂಪಾರ್ಟೆಂಟ್ ಏನಿದೆ, ಇನ್ವೆಸ್ಟ್ ಇನ್ ರೈಟ್ ಅಸೆಟ್ ಕ್ಲಾಸ್. ಮೊದಲು ಸೇವಿಂಗ್ ಸಾಕಾಗಿತ್ತು, ಇವತ್ತು ಸೇವಿಂಗ್ ಸಾಕಾಗಲ್ಲ. ಸೇವಿಂಗ್ ಜೊತೆ ನಿಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ಕೋಬೇಕಂದ್ರೆ ನಾವ್ ಎಲ್ಲಿ ನಮ್ಮ ಹಣನ ಹೂಡಿಕೆ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಟ್ಕೋಬೇಕು, ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡ್ಬೇಕು. ಮೋಸ್ಟ್ ಆಫ್ ದ ಪೀಪಲ್ ನಾನು ಕಾಮನ್ ಆಗಿ ನೋಡಿದ್ದೇನೆ ಅಂದ್ರೆ ಮೋಸ್ಟ್ ಅನ್ಆರ್ಗನೈಸ್ಡ್ ಆಗಿ ಇನ್ವೆಸ್ಟ್ ಮಾಡಿರ್ತಾರೆ. ರಿಯಲ್ ಎಸ್ಟೇಟ್ ಆದ್ರೆ ಫುಲ್ ರಿಯಲ್ ಎಸ್ಟೇಟ್ ಹಾಕ್ಬಿಟ್ಟಿರ್ತಾರೆ, ಕೆಲವು ಬರೀ ಗೋಲ್ಡ್ ಅಲ್ಲಿ ಹಾಕಿರ್ತಾರೆ, ಇನ್ನೂ ಕೆಲವೊಬ್ರು ಚಿಟ್ ಫಂಡ್ಗಳಲ್ಲಿ ಹಾಕಿರ್ತಾರೆ. ಯಾವುದೇ ಪ್ಲಾನಿಂಗ್ ಇಲ್ಲದೆ ಇದ್ದಾಗ ನಾವು ರಾಂಗ್ ಅಸೆಟ್ ಅಲ್ಲಿ ಹಾಕೊಂಡು ಕಳೆದುಕೊಂಡಿರುವಂತ ಚಾನ್ಸಸ್ ಇದೆ. ಮೂರನೇದು ಇಂಪಾರ್ಟೆಂಟು, ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ಸ್ ಇಸ್ ನಾಟ್ ಅ ಒನ್ ಟೈಮ್ ಅಫೇರ್. ಇಟ್ ಈಸ್
ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಿದಾಗ ಮಾತ್ರ ನಮಗೆ ನಮ್ಮ ಗುರಿಗಳನ್ನ ಮುಟ್ಟಕ್ಕೆ ಸಾಧ್ಯ ಇದೆ. ಸೊ 3 ಇಂಪಾರ್ಟೆಂಟ್ ಇದೆ. ರಿಪೀಟ್ ಒನ್ಸ್ ಅಗೇನ್, ಸ್ಟಾರ್ಟ್ ಅರ್ಲಿ, ಇನ್ವೆಸ್ಟ್ಮೆಂಟ್ ಇನ್ ರೈಟ್ ಅಸೆಟ್ ಕ್ಲಾಸ್, ಥರ್ಡ್ ಒನ್ ಈಸ್ ಸೇವ್ ರೆಗ್ಯುಲರ್ಲಿ ಆರ್ ಇನ್ವೆಸ್ಟ್ ರೆಗ್ಯುಲರ್ಲಿ. ವೆನ್ ಯು ಡೂ ಲೈಕ್ ದಟ್, ದೆನ್ ಯು ವಿಲ್ ಗೆಟ್ ಅನ್ ಐಡಿಯಾ. ಸರ್ ಸ್ಟಾರ್ಟ್ ಅರ್ಲಿ ಅನ್ನಂತ ಹೇಳ್ತಾ ಇದ್ರಲ್ಲ, ಏನು ಬೆನಿಫಿಟ್ ಇದೆ ನೋಡಿ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಒಬ್ಬನು ಮಿಸ್ಟರ್ ಅರ್ಲಿ ಇದ್ದಾನೆ, ಇನ್ನೊಬ್ಬನು ಮಿಸ್ಟರ್ ಲೇಟ್ ಅಂತ ಇದ್ದಾನೆ. ಮಿಸ್ಟರ್ ಅರ್ಲಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅವನು ಮದುವೆ 25 ವರ್ಷ ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದಾನೆ. ಎಷ್ಟು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದಾನೆ? ಬರೀ 10,000 rupees ಪರ್ ಮಂತ್ ಉಳಿಸ್ತಾ ಇದ್ದಾನೆ. ಎಲ್ಲಿವರೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ? ಅವನು 60ನೇ ವರ್ಷವರೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅಪ್ ಟು ವೆನ್ ಹಿ ಬಿಕಮ್ 60, ಈಸ್ ಕನ್ಸಿಸ್ಟೆಂಟ್ಲಿ ಇನ್ವೆಸ್ಟಿಂಗ್ 10,000 rupees ಪರ್ ಮಂತ್. ಮಿಸ್ಟರ್ ಲೇಟ್ ಲತೀಫ್ ಇವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಇವನು ಹೇಳ್ತಾ ಇದ್ದಾನೆ, ಸರ್ ಇಷ್ಟು ದಿನ ಕಷ್ಟಪಟ್ಟು ನಾವೆಲ್ಲ ದುಡಿದಿದೀವಿ, ಸ್ವಲ್ಪ ಕಷ್ಟಪಟ್ಟು ಓದಿದೀವಿ, ಒಂದು 10, 15, 20 ವರ್ಷ ಎಂಜಾಯ್ ಮಾಡೋಣ ಸರ್, ಆಮೇಲೆ ಲೈಫಲ್ಲಿ ಉಳಿಸೋದು ಇದ್ದೇ ಇರುತ್ತೆ ಅಂತೇಳಿ. ಸೊ ಅವನೇನ್ ಮಾಡ್ತಾ ಇದ್ದಾನೆ, ಹಿ ಇಸ್ ಓನ್ಲಿ ರಿಯಲೈಸಿಂಗ್ ವೆನ್ ಹಿ ಬಿಕಮ್ 45. ಮಿಸ್ಟರ್ ಅರ್ಲಿ ಸ್ಟಾರ್ಟೆಡ್ ಎಟ್ ಏಜ್ ಆಫ್ 25, ಮಿಸ್ಟರ್ ಲೇಟ್ ಸ್ಟಾರ್ಟೆಡ್ ವೆನ್ ಹಿ ಬಿಕಮ್ 45 years. ಬಟ್ ಮಿಸ್ಟರ್ ಲೇಟ್ ಏನ್ ಹೇಳ್ತಾನಂದ್ರೆ, ನಾನು ಲೇಟಾಗಿ ಶುರು ಮಾಡ್ತಾ ಇದ್ದೀನಲ್ಲ, ನೀನು 10,000 ರೂಪಾಯಿ ಶುರು ಮಾಡಿದ, ನಾನು 25,000 ರೂಪಾಯಿಂದ ಶುರು ಮಾಡ್ತೀನಿ ಅಂತ ಅವ್ನು ಶುರು ಮಾಡ್ತಾ ಇದ್ದಾನೆ. 25,000 ರೂಪಾಯಿ ಮಂತ್ಲಿ ಉಳಿಸ್ತಾ ಇದ್ದಾನೆ. ಹಾಗಾದ್ರೆ ಮಿಸ್ಟರ್ ಅರ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಬಂದ್ಬಿಟ್ಟು 35 ವರ್ಷ ಇದೆ. ಮಿಸ್ಟರ್ ಲೇಟ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 15 ವರ್ಷ ಇದೆ. ಒಟ್ಟಿನಲ್ಲಿ ಅವ್ರು ಇನ್ವೆಸ್ಟ್ ಮಾಡಿರೋದು ತಗೊಂಡ್ರೆ, ಮಿಸ್ಟರ್ ಅರ್ಲಿಗಿಂತ ಮಿಸ್ಟರ್ ಲೇಟ್ ಜಾಸ್ತಿ ಹಣ ಹೂಡಿಕೆ ಮಾಡಿರೋದು. ಮಿಸ್ಟರ್ ಅರ್ಲಿ ಇನ್ವೆಸ್ಟೆಡ್ ಜಸ್ಟ್ 42 lakhs, ಬಟ್ ಮಿಸ್ಟರ್ ಲೇಟ್ ಇನ್ವೆಸ್ಟೆಡ್ 45 years. 45 lakhs. Even though invested 15 years, but he invested 45 lakhs. Mr. Early invested 42 lakhs. So Mr. Late invested more money. But result hengide nodi, if the both are taking out the money when they become 60, ಇಬ್ಬರು 60ನೇ ವರ್ಷಕ್ಕೆ ಆದ್ಮೇಲೆ ದುಡ್ಡು ತೆಗಿಯಕ್ಕೆ ಹೋದರೆ, ಮಿಸ್ಟರ್ ಅರ್ಲಿ ಟೋಟಲ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಇಸ್ 11.4 crores. Mr. Late, even though he invested more money, because he started late, his value of money is just 1.5 crores. ಇಲ್ಲಿ ನಾನು ಇಬ್ಬರದು 15% CAGR ರಿಟರ್ನ್ಸ್ ಅಂತ ತಗೊಂತಾ ಇದ್ದೀನಿ ವರ್ಷಕ್ಕೆ. ಸೊ ಡಿಫ್ರೆನ್ಸ್ ಏನ್ ಹೇಳುತ್ತಂದ್ರೆ, ನೀವು ಎಷ್ಟು ಅರ್ಲಿ ಮಾಡ್ತಿರೋ ಅಷ್ಟು ನಿಮ್ಮ ಹಣಕ್ಕೆ ಗ್ರೋ ಆಗುವಂತ ಎಬಿಲಿಟಿ ಇದೆ. ಬಹಳಷ್ಟು ಜನ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ನಾನು ಜಾಸ್ತಿ ಹಣ ಸಂಪಾದನೆ ಮಾಡಿದ್ಮೇಲೆ ಶುರು ಮಾಡ್ತೀನಿ ಅಂತಿರಲ್ಲ. ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸರ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಸಂಬಳ ತುಂಬಾ ಕಡಿಮೆ ಇತ್ತು ಸರ್, ಹಿಂಗಾಗಿ ದುಡ್ಡು ಉಳ್ಸಕ್ಕಾಗಿಲ್ಲ. ಇಟ್ ಇಸ್ ಅನ್ ಜಸ್ಟ್ ಸ್ಟುಪಿಡ್ ಎಕ್ಸ್ಕ್ಯೂಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನಿಗೆ ಉಳಿಸಕ್ಕೆ ದುಡ್ಡು ಪಾಸಿಬಿಲಿಟಿ ಇದೆ, ಇಫ್ ಯು ಪ್ಲಾನ್ ಇಟ್ ಪ್ರಾಪರ್ಲಿ. ಇವತ್ತು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಬಹಳಷ್ಟು ಜನ ನನ್ನಲ್ಲಿರುವಂತ ಇನ್ವೆಸ್ಟರ್ಸ್ಗಳಿಗೆ 10,000 ರೂಪಾಯಿ ಉಳಿಸಕ್ಕೂ ಆಗ್ತಾ ಇಲ್ಲ. ದಟ್ ಮೀನ್ಸ್ ಸೇವಿಂಗ್ಸ್ ಅಂಡ್ ಸ್ಟಾರ್ಟಿಂಗ್ ಅರ್ಲಿ ಇಸ್ ಅ ಮೈಂಡ್ ಸೆಟ್. ಅದ್ ಐ ಟೋಲ್ಡ್ ಯು, ನಿಮ್ಮ ಪರ್ಪಸ್ ಕ್ಲಿಯರ್ ಆಗಿದ್ರೆ ಯು ವಿಲ್ ಸ್ಟಾರ್ಟ್ ಅರ್ಲಿ. When your purpose is not clear, you will always give excuses. You have to understand this. Starting early difference nodi. Even though early invested less money, but he started early. ಹಾಗಾಗಿ 11 crores-ಗೂ 11.5 crores-ಗೂ 1.5 ಕೋಟಿಗೂ 11.5 ಕೋಟಿಗೂ 1.5 ಕೋಟಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನೀವು ರಿಯಲೈಸ್ ಮಾಡ್ಕೋಬಹುದು. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಟ್ 5% and 95%. ರೈಟ್? ಹಾಗಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಪವರ್ ಆಫ್ ಕಂಪೌಂಡಿಂಗ್. ಎರಡನೇದು ಬಹಳ ಇಂಪಾರ್ಟೆಂಟ್ ಏನು, ಇನ್ವೆಸ್ಟ್ಮೆಂಟ್ ಇನ್ ಅ ರೈಟ್ ಅಸೆಟ್ ಕ್ಲಾಸ್. ನಮ್ಗೆಲ್ಲ ಗೊತ್ತಿದೆ, ಇನ್ಫ್ಲೇಷನ್ ಬಗ್ಗೆ ಮಾತಾಡಿದ್ವಿ. ಇವತ್ತು ನಮ್ಮ ಹತ್ರ ಏನೇನು ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಿದೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸಿಲ್ವರ್ ಅಲ್ಲಿ ಮಾಡ್ಬೋದು, FD ಮಾಡ್ಬೋದು, ಬ್ಯಾಂಕ್ ಡಿಪಾಸಿಟ್ಸ್ ಮಾಡ್ಬೋದು, ಮತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬೋದು, ಮತ್ತೆ ರಿಯಲ್ ಎಸ್ಟೇಟ್ ಅಲ್ಲೂ ಮಾಡ್ಬೋದು. ಬಟ್ ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಇನ್ ರೈಟ್ ಅಸೆಟ್ ಕ್ಲಾಸ್ ಅಂಡ್ ಡೈವರ್ಸಿಫಿಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಗುರಿಗಳ ಲಾಂಗ್ ಟರ್ಮ್ ಅಂತ ಇದ್ದಾಗ, ನಿಮ್ಮ ಗುರಿಗಳು ದೊಡ್ಡದಾಗಿದ್ದಾಗ, ಲಾಂಗ್ ಟರ್ಮ್ ಆಗಿದ್ದಾಗ, ನೀವು ರೈಟ್ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಇನ್ಫ್ಲೇಷನ್ ಆಫ್ 5% ಅಂತ ತಗೊಂಡ್ರೆ, ಗೋಲ್ಡ್ ಅಲ್ಲಿ ನೋಡಿ, ಇಟ್ ಹಸ್ ಗಿವನ್ ಜಸ್ಟ್ 3% ರಿಯಲ್ ರಿಟರ್ನ್. ರಿಯಲ್ ರಿಟರ್ನ್ಸ್ ಅಂದ್ರೇನು? ಟೋಟಲ್ ರಿಟರ್ನ್ಸ್ ಮೈನಸ್ ಇನ್ಫ್ಲೇಷನ್ ತೆಗೆದ್ರೆ ರಿಯಲ್ ರಿಟರ್ನ್ಸ್. ಸೊ ರಿಯಲ್ ರಿಟರ್ನ್ ಗೋಲ್ಡ್ ಎಷ್ಟು ಕೊಟ್ಟಿದೆ? 3%. ಸಿಲ್ವರ್ ಹಸ್ ಗಿವನ್ 2%. ಬ್ಯಾಂಕ್ ಡಿಪಾಸಿಟ್ ಹಸ್ ಗಿವನ್ 3%. ಕಂಪನಿ ಡಿಪಾಸಿಟ್ ಹಸ್ ಗಿವನ್ 3.5%. and Sensex has given 8.5%. So in case ನೀವೇನಾದ್ರೂ 1,000 ರೂಪಾಯಿ ಇನ್ವೆಸ್ಟೆಡ್ ಇನ್ ಡಿಫರೆಂಟ್ ಅಸೆಟ್ ಕ್ಲಾಸ್ ಲಾಸ್ಟ್ 1981 ನಲ್ಲಿ, ಅಂದ್ರೆ ಸುಮಾರು 40 ವರ್ಷ ಮುಂಚೆ ನೀವೇನಾದ್ರೂ 1,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ,
ಗೋಲ್ಡ್ ಅಲ್ಲಿ ಅದ್ರ ವ್ಯಾಲ್ಯೂ ಇವತ್ತು 28,000 ಆಗಿರೋದು, ಸಿಲ್ವರ್ ಅಲ್ಲಿ 21,000 ಆಗಿರೋದು, ಎಫ್ ಡಿ ಮಾಡಿದ್ರೆ ಅದ್ರ ವ್ಯಾಲ್ಯೂ ಇವತ್ತು 23,000 ಆಗಿರೋದು. ಅದೇ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಇವತ್ತು 2,27,000 ಆಗಿರೋದು. ಯು ಶುಡ್ ಅಂಡರ್ಸ್ಟ್ಯಾಂಡ್ ವೈ ವಿ ಹ್ಯಾವ್ ಟು ಸೆಲೆಕ್ಟ್ ಇನ್ ಅ ರೈಟ್ ಅಸೆಟ್ ಕ್ಲಾಸ್. ಸರ್ ಇವತ್ತು ಸ್ಟಾಕ್ ಮಾರ್ಕೆಟ್ ಅಥವಾ ಸೆನ್ಸೆಕ್ಸ್ ಅಂದ ತಕ್ಷಣ ಬಹಳ ಜನ ಏನ್ ಭಯ ಪಡ್ತಾರೆ ಅಂದ್ರೆ, ಸರ್ ತುಂಬಾ ಹೈ ವಾಲಿಟಿಲಿಟಿ ಇರುತ್ತೆ ಸರ್, ಸರ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಎಷ್ಟೊಂದು ಜನ ದುಡ್ಡು ಹಾಕ್ಬಿಟ್ಟು ಕಳ್ಕೊಂಡಿರೋದು ಅಂತ ನೋಡ್ತಾ ಇದೀವಿ. ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್ಟನ್ ಥಿಂಗ್ಸ್ ಅಲ್ಲ, ವಿ ಗೆಟ್ ಇನ್ ಟು ರಾಂಗ್ ಇನ್ವೆಸ್ಟ್ಮೆಂಟ್. ನಾನು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರೋದು ನಿಮ್ ಇರೋ ಬರೋ ದುಡ್ಡನ್ನೆಲ್ಲ ತಗೊಂಡ್ಬಿಟ್ಟು ನೀವು ಸೆನ್ಸೆಕ್ಸ್ ಅಲ್ಲಿ ಹಾಕಿ ಅಥವಾ ಮಾರ್ಕೆಟ್ ಹಾಕಿ ಅಂತ ಹೇಳ್ತಾ ಇಲ್ಲ. ಡೈವರ್ಸಿಫಿಕೇಶನ್ ಮಾಡೋದು ನೆಸೆಸಿಟಿ ಇದೆ. ನಮ್ಮ ದುಡ್ಡು ಮೇಜರ್ ಆಗಿ ಎಲ್ಲಿ ಹಾಕಿದೀವಿ? 98% ಜನ ನಮ್ಮ ಇಂಡಿಯಾದಲ್ಲಿ ನಾನು ನೋಡಿರೋ ಇನ್ವೆಸ್ಟರ್ಸ್ ಗಳಲ್ಲಿ ಅವ್ರ ದುಡ್ಡು ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಕೊಂಡು ಕೂತ್ಕೊಂಡಿದೆ. ಉಳಿದಿರೋರ ದುಡ್ಡು ಸ್ವಲ್ಪ ಗೋಲ್ಡ್ ಅಲ್ಲಿ ಸಿಕ್ಕಾಕೊಂಡಿದೆ. ಬಹಳ ಜನರು ಬ್ಯಾಂಕ್ ಎಫ್ ಡಿ ನಲ್ಲಿ ಕೂತ್ಕೊಂಡಿದೆ. ಬರೀ 5-6% ಜನರ ದುಡ್ಡು ಮಾತ್ರ ಅದು ಪ್ರಾಪರ್ ಆಗಿ ಡೈವರ್ಸಿಫೈ ಆಗಿದೆ. ಅದರಲ್ಲಿ ಸ್ವಲ್ಪ ಗುಡ್ ಅಮೌಂಟ್ ಆಫ್ ಮನಿನೂ ಆಲ್ಸೋ ಮಾರ್ಕೆಟ್ ಅಲ್ಲಿ ಇದೆ, ಸೆನ್ಸೆಕ್ಸ್ ಅಲ್ಲಿ ಇದೆ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಏನು? ನಾವು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದಾಗ ಎನಿ ಇನ್ವೆಸ್ಟ್ಮೆಂಟ್ ವಿಲ್ ಬಿಕಮ್ ರಿಸ್ಕಿ ಇನ್ವೆಸ್ಟ್ಮೆಂಟ್. ಇದಕ್ಕೆ ಬೇಕಾಗಿರೋದು ಒಂದು ಪ್ರಾಪರ್ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮ್ಮ ಎದುರುಗಡೆನೆ ಎಕ್ಸಾಂಪಲ್ ಇದೆ. ಲಾಂಗ್ ಟರ್ಮ್ ಅಲ್ಲಿ ಯಾಕೆ ಇಕ್ವಿಟಿ ಇನ್ವೆಸ್ಟ್ಮೆಂಟ್, ಸೆನ್ಸೆಕ್ಸ್ ಇನ್ವೆಸ್ಟ್ಮೆಂಟ್ ಇಸ್ ಅ ವಂಡರ್ಫುಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ, ಲಾಂಗ್ ಟರ್ಮ್ ಹೋಗ್ತಾ ಇದ್ದಂಗೆ ಅದ್ರ ರಿಸ್ಕ್ ಕಡಿಮೆ ಆಗ್ತಾ ಹೋಗುತ್ತೆ, ವಾಲಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಆಟೋಮೆಟಿಕ್ಲಿ ರಿಟರ್ನ್ಸ್ ವಿಲ್ ಬಿ ಬೆಟರ್. ಇದೇ ಒಂದು ಶಾರ್ಟ್ ಪೀರಿಯಡ್ಗೆ ನಾವು 1 ತಿಂಗಳು 2 ತಿಂಗಳು 3 ತಿಂಗಳು ಅಥವಾ 1 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಇಕ್ವಿಟಿಗಿಂತ ನಮ್ಮ ಬ್ಯಾಂಕ್ ಎಫ್ ಡಿ ಅಥವಾ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಲೈಕ್ ಲಿಕ್ವಿಡ್ ಫಂಡ್ ಅಥವಾ ಡೆಟ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಬಟ್ ಲಾಂಗ್ ಟರ್ಮ್ ಅಂತ ಬಂದಾಗ ರೈಟ್ ಅಸೆಟ್ ಕ್ಲಾಸ್ ಅಂದ್ರೆ ಅದು ನಮ್ಮ ಸ್ಟಾಕ್ ಮಾರ್ಕೆಟ್ ಅಥವಾ ಇಕ್ವಿಟಿ ಮಾರ್ಕೆಟ್. So it's a very, very important. So equity mutual funds are over a long-term horizon, offer better risk return payoff. Plus, it will also give you the liquidity, transparency and convenience. It's a very, very important to understand that, right? Then very important, right? Sir, ಒಂದು ಅರ್ಲಿ ಮಾಡಬೇಕು. ಎರಡನೇದು ಬಹಳ ಇಂಪಾರ್ಟೆಂಟ್, ನಾವೇನ್ ಹೇಳ್ತಾ ಇದೀವಿ? ಇನ್ವೆಸ್ಟ್ಮೆಂಟ್ ಇನ್ ರೈಟ್ ಅಸೆಟ್. ಮೂರನೇದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಅ ರೆಗ್ಯುಲರ್ ಪೀರಿಯಡ್. ಇನ್ವೆಸ್ಟ್ ರೆಗ್ಯುಲರ್ಲಿ. ಯಾಕೆ ಇನ್ವೆಸ್ಟ್ಮೆಂಟ್ ರೆಗ್ಯುಲರ್ಲಿ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನು ಲಂಸಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ 4,000 rupees. ಸಪೋಸ್ NAV 10 ರೂಪಾಯಿ ಇದೆ. ಇನ್ನೊಂದ್ ಕಡೆ ನಾನು ಅದು ಆ ಒಂದು 4,000 rupees ಐ ಆಮ್ ಡಿವೈಡಿಂಗ್ ಇಂಟು 4 months 1,000 ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅವರೇಜ್ ತೆಗೆದು ನೋಡಿ, ವೆನ್ ಐ ಇನ್ವೆಸ್ಟೆಡ್ ಅಂಡ್ ಇಟ್ ವಾಸ್ 10 rupees, ಟುಡೇ ಅಸ್ಯೂಮ್ ದಟ್ ದ NAV is 11 rupees. ಬಟ್ 10 to 11 ಹೋಗ್ಬೇಕಾದ್ರೆ ಆಲ್ವೇಸ್ ಇಟ್ ವಿಲ್ ಮೂವ್ ವಿತ್ ದ ವಾಲಟಿಲಿಟಿ. ಸೊ ಆ ವಾಲಟಿಲಿಟಿ ಬೆನಿಫಿಟ್ ಏನಾಗಿದೆ? ಈ ಎಕ್ಸಾಂಪಲ್ ಅಲ್ಲಿ ನೋಡಿ, ನೀವು 10 rupees ಇದ್ದಾಗೂ ಬೈ ಮಾಡಿದಿರಾ, 8 ರೂಪಾಯಿದಾಗೂ ಬೈ ಮಾಡಿದಿರಾ, 9 ರೂಪಾಯಿದಾಗೂ ಬೈ ಮಾಡಿದಿರಾ, 11 ರೂಪಾಯಿದಾಗೂ ಬೈ ಮಾಡಿದಿರಾ. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ಗಳನ್ನ ನೀವು ತೆಗೆದು ನೋಡಿದ್ರೆ, ಹಿಯರ್ ಯು ಗಾಟ್ 427 units, here one time investment you got only 400 units. Average purchase price here 10 rupees, average purchase price here is 9.36 rupees. That means the value of the investment here it is 4,400, 4,000 ಇದು 4,400 ಆಗಿದೆ, ಇಲ್ಲಿ 4,600 ಅಥವಾ 4,700 ರೂಪಾಯಿ ಆಗಿದೆ. ಯೋಚನೆ ಮಾಡಿ, ಜಸ್ಟ್ 4 month ಎಕ್ಸಾಂಪಲ್ ನಾನು 4 years ಕನ್ವರ್ಟ್ ಮಾಡ್ತಾ ಇದ್ದೀನಿ, 10 years ಕಂಪೇರ್ ಮಾಡ್ತಾ ಇದ್ದೀನಿ, 15 years ಕಂಪೇರ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ವಂಡರ್ಸ್. ಸರ್ ಹೇಗೆ ವರ್ಕ್ ಮಾಡುತ್ತೆ? ಎಕ್ಸಾಂಪಲ್, ರೈಸಿಂಗ್ ಮಾರ್ಕೆಟ್ ಅಲ್ಲಿ ಯುವರ್ ಪರ್ಚೇಸಿಂಗ್ ಪವರ್ ವಿಲ್ ಕಮ್ಸ್ ಡೌನ್, ಯುವರ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಗೋಸ್ ಅಪ್. ಅದೇ ಮಾರ್ಕೆಟ್ ಡೌನ್ ಆದಾಗ ನಿಮ್ಮ ಯೂನಿಟ್ಸ್ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಯಾವಾಗ ಮಾರ್ಕೆಟ್ ಕರೆಕ್ಷನ್ ತಗೊಳುತ್ತಲ್ಲ, ನಿಮ್ಮ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್. ಬಟ್ ನಾವು ಇನ್ವೆಸ್ಟ್ ಮಾಡ್ತಿರೋ ಅಸೆಟ್ ಕ್ಲಾಸ್ ಯಾವುದು? ಇಕ್ವಿಟಿ. ಇಕ್ವಿಟಿ ಅಂದ ತಕ್ಷಣ ಏನು? ವಾಲಟಿಲಿಟಿ. ವಾಲಟಿಲಿಟಿ ಅಂದ್ರೆ ಏನು? ಅಪರ್ಚುನಿಟಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಮೋಸ್ಟ್ ಆಫ್ ದ ಪೀಪಲ್ ವಾಲಟಿಲಿಟಿನ ನೆಗೆಟಿವ್ ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೆಗೆಟಿವ್ ವಾಲಟಿಲಿಟಿ ನಥಿಂಗ್ ಬಟ್ ಇಟ್ ಇಸ್ ಅನ್ ಅಪರ್ಚುನಿಟಿ ಟು ಗೇನ್ ಮೋರ್ ಯೂನಿಟ್ಸ್. ರೀಸೆಂಟ್ ಆಗಿ ಮಾರ್ಕೆಟ್ ನೀವು ನೋಡಿರ್ಬೋದು, 62,000 ಹೋಗ್ತಾ ಇದೆ, 55, 56 ಬರ್ತಾ ಇದೆ, ಮತ್ತೆ 56 ಇಂದ ಇಟ್ ಗೋಯಿಂಗ್ ಟು 60,000, ಅಗೇನ್ ಇಟ್ ಇಸ್ ಕಮಿಂಗ್ ಬ್ಯಾಕ್ ಟು 57. ದಟ್ ಮೀನ್ಸ್ ಎಲ್ಲೋ ಒಂದು ವಾಲಟಿಲಿಟಿ ಇದೆಯಲ್ಲ, ನೀವು ಅರ್ಥ ಮಾಡ್ಕೋಬೇಕು, ಯು ಆರ್ ಪರ್ಚೇಸಿಂಗ್ ಆಫ್ ಮಂತ್ಲಿ ಅಥವಾ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಗೆಟಿಂಗ್ ದ ಬೆನಿಫಿಟ್. ಡೋಂಟ್ ವರಿ ಅಬೌಟ್ ದಟ್. ದ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ಮಾರ್ಕೆಟ್ ನ ಡೈಲಿ ನೋಡಕ್ ಹೋಗ್ಬೇಡಿ,
ಜಸ್ಟ್ ಹ್ಯಾವ್ ಅ ಫೋಕಸ್ ಅಂದ್ರೆ. ಯಾಕೆ ನಾವು ಡೈಲಿ ನೋಡಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬಹಳ ಮಂದಿ ದಿನಾ ನೋಡ್ತಿರ್ತಾರೆ ಮಾರ್ಕೆಟ್, ಸರ್ ಕಡಿಮೆ ಆಯ್ತು ವ್ಯಾಲ್ಯೂ, ದಿನಾಲು ಆಪಲ್ ಬರ್ತಾ ಇದೆನಾ ನೋಡ್ತಾ ಇರ್ತಾರೆ ವ್ಯಾಲ್ಯೂ ಆಯ್ತು ಅಂತ. ನಾನು ಇವತ್ತೊಂದು 3 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಟೈಮ್ ಇಸ್ ಇಂಪಾರ್ಟೆಂಟ್ ಮೋರ್ ದೆನ್ ಟೈಮಿಂಗ್ ದ ಮಾರ್ಕೆಟ್ ಅಂತ. ಕೆಲವ್ರ ಹತ್ರ ಬರ್ತಿರ್ತಾರೆ, ಸರ್ ಮಾರ್ಕೆಟ್ ಇವಾಗ ತುಂಬಾ ಹೈನಲ್ಲಿದೆ, ನಾನು ಸ್ವಲ್ಪ ಮಾರ್ಕೆಟ್ ಡೌನ್ ಆದಾಗ ಮಾಡ್ಲಾ ಅಂತ ಕೇಳ್ತಿರ್ತಾರೆ. ಇನ್ನೂ ಕೆಲವ್ರು ಹೇಳ್ತಿರ್ತಾರೆ, ಸರ್ ಮಾರ್ಕೆಟ್ ಡೌನ್ ಆಗಿದೆ, ಒಂದ್ ಸ್ವಲ್ಪ ಮೇಲೆ ಹೋಗ್ತಾ ಇದ್ದಂಗೆ ಶುರು ಮಾಡ್ಲಾ ಅಂತ ಕೇಳ್ತಿರ್ತಾರೆ. ಬಟ್ ಒನ್ ಥಿಂಗ್ ಐಮ್ ಟೆಲಿಂಗ್ ಯು, ಲಾಸ್ಟ್ 20-25 ವರ್ಷದಿಂದ ಯಾರ್ಯಾರು ಮಾರ್ಕೆಟ್ ಅಲ್ಲಿ ಇದ್ದಾರೆ, ನಾನು 18 ವರ್ಷದಿಂದ ಮಾರ್ಕೆಟ್ ಇದ್ದೀನಿ, ನಾನು ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ರಿಯಾಲಿಟಿ ಇಲ್ಲಿವರೆಗೆ ಯಾರಿಗೂ ಗೊತ್ತಿಲ್ಲ ನೆಕ್ಸ್ಟ್ 10-15 ಡೇಸ್ 20 ಡೇಸ್ 1 ಮಂತ್ 2 ಮಂತ್ಸ್ ಅಲ್ಲಿ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಬಟ್ ನೋಬಡಿ ಕ್ಯಾನ್ ಏಬಲ್ ಟು ಟೆಲ್ ಯು ಶೂರ್ ದಟ್ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ದಿಸ್ ಅಂತ. ಪ್ರಿಡಿಕ್ಟಿಂಗ್ ದ ಮಾರ್ಕೆಟ್ ಯು ವಿಲ್ ನೆವರ್ ಕ್ರಿಯೇಟ್ ವೆಲ್ತ್. ಪ್ಲಾನಿಂಗ್ ಇನ್ ದ ಮಾರ್ಕೆಟ್ ಯು ವಿಲ್ ಕ್ರಿಯೇಟ್ ದ ವೆಲ್ತ್. ಅಗೇನ್ ಐಮ್ ರಿಪೀಟಿಂಗ್, ಪ್ರಿಡಿಕ್ಟಿಂಗ್ ದ ಮಾರ್ಕೆಟ್ ಯು ವಿಲ್ ನೆವರ್ ಕ್ರಿಯೇಟ್ ದ ವೆಲ್ತ್. ಪ್ಲಾನಿಂಗ್ ಇನ್ ದ ಮಾರ್ಕೆಟ್ ಯು ವಿಲ್ ಕ್ರಿಯೇಟ್ ದ ವೆಲ್ತ್. ನೋಡಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯಾಕೆ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅಂತ. ನೋಡಿ, ಇವನ್ ಪ್ರಿಡಿಕ್ಟ್ ಮಾಡಿದ್ರು ಏನ್ ಎಂಡ್ ರಿಸಲ್ಟ್ ಇಸ್ ಗೋಯಿಂಗ್ ಟು ಬಿ. ಒಂದು ಎಕ್ಸಾಂಪಲ್, ಸಪೋಸ್ ಯುವರ್ ಇನ್ವೆಸ್ಟ್ಮೆಂಟ್ ವೆನ್ ಸೆನ್ಸೆಕ್ಸ್ ಇಸ್ ಆಲ್ವೇಸ್ ಹೈ, ಆ ವರ್ಷದಲ್ಲಿ ಯಾವಾಗ ಹೈ ಇರುತ್ತೆ ಅವಾಗ ಮಾತ್ರ ನೀವು ಇನ್ವೆಸ್ಟ್ ಮಾಡಿದಿರಾ. ಇವೆಲ್ಲ ಹೈಪೋಥೆಟಿಕಲ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಪಾಸಿಬಲ್ ಇಲ್ಲ. ಹೈ ಇದ್ದಾಗ ಆ ವರ್ಷದ ಹೈನಲ್ಲಿ ಇನ್ವೆಸ್ಟ್ ಮಾಡಿರುವಂತ ಒಂದು ಬ್ಯಾಕ್ ಟೆಸ್ಟಿಂಗ್ ಡೇಟಾ ಇದೆ. ನೀವು ಹೈನಲ್ಲಿ ಇನ್ವೆಸ್ಟ್ ಮಾಡಿದಾಗ ಎವ್ರಿ ಇಯರ್ ಹೈನಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಸಹ ಯುವರ್ ರಿಟರ್ನ್ಸ್ ಈಸ್ 12.13%. ಸೊ ನೀವು ಹೈನಲ್ಲಿ ಇನ್ವೆಸ್ಟ್ ಮಾಡಿದ್ರು ಏನು ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ಗುಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದು, ಓಕೆ ಸರ್ ಯು ಆರ್ ಅ ಗಾಡ್, ನಿಮ್ಗೆ ಗೊತ್ತಿದೆ ವರ್ಷದಲ್ಲಿ ಯಾವಾಗ ಲೋ ಬರುತ್ತೆ ಅವಾಗ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಇರ್ತಾರೆ. It is not possible practically, but still I'm telling you, even if you do like that, your returns will be 14.17%. ಇನ್ನೂ ಒಬ್ರು ಇರ್ತಾರೆ, ಇವ್ರ ಹೆಸರೇನಪ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಕ ಕುಂಭಕರ್ಣ್. ಇವ್ರೇನಪ್ಪ ಮಾಡ್ತಾರಪ್ಪ ಅಂದ್ರೆ, ಸರ್ ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್, ನನ್ನ ಪಾಡಿ ನಾ ಕೆಲಸ ಮಾಡ್ಕೊಂಡಿರ್ತೀನಿ, ಎಂಜಾಯ್ ಮಾಡ್ತೀನಿ, ಎವ್ರಿ ಮಂತ್ ಫಸ್ಟ್ ಡೇ ಆಫ್ ಮಂತ್ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಇವ್ರ ಮಾರ್ಕೆಟೇ ನೋಡಲ್ಲ, ಜಸ್ಟ್ ಎವ್ರಿ ಡೇ ಫಸ್ಟ್ ಡೇ ಆಫ್ ದ ಮಂತ್, ಎವ್ರಿ ಮಂತ್ ಫಸ್ಟ್ ಡೇ ಆಫ್ ದ ಮಂತ್, 1ನೇ ತಾರೀಕು ಎವ್ರಿ ಮಂತ್ ದುಡ್ಡನ್ನ ಹಾಕೊಂಡು ಹೋಗ್ತಾ ಇದಾರೆ. ಲುಕ್ ಎಟ್ ದಟ್ ಹೌ ಮಚ್ ರಿಟರ್ನ್ ದೇ ಕ್ರಿಯೇಟೆಡ್, 13.2%. ಈ 3 ಕೇಸಲ್ಲಿ ಐ ಆಮ್ ಆಸ್ಕಿಂಗ್ ಯು ಕ್ವಶನ್, ವಿಚ್ ಇಸ್ ದ ಮೋಸ್ಟ್ ಈಸಿ ಒನ್? ಇನ್ವೆಸ್ಟ್ಮೆಂಟ್ ಅಟ್ ಎವ್ರಿ ಇಯರ್ ಹೈನಲ್ಲಿ ಇನ್ವೆಸ್ಟ್ ಮಾಡೋದು ಈಸಿನಾ, ಲೋನಲ್ಲಿ ಇನ್ವೆಸ್ಟ್ ಮಾಡೋದು ಈಸಿನಾ, ಅಥವಾ ಎವ್ರಿ ಮಂತ್ 1ನೇ ತಾರೀಕು ಅಥವಾ ಒಂದು ಪರ್ಟಿಕ್ಯುಲರ್ ಡೇಗೆ ಇನ್ವೆಸ್ಟ್ ಮಾಡೋದು ಈಸಿನಾ? ಐ ವಾಂಟ್ ಆನ್ಸರ್ ಫ್ರಮ್ ಆಲ್ ಆಫ್ ಯು. ಐ ವಾಂಟ್ ಟು ಸಿ ದ ಪಾರ್ಟಿಸಿಪೇಷನ್. ಕಮ್ ಆನ್, ಆನ್ಸರ್ ಮೀ. ಐ ವಾಂಟ್ ಟು ಸಿ ದ ಚಾಟಿಂಗ್ ಬಾಕ್ಸ್. ಓಕೆ, ಪುಟ್ ಇಟ್ ದಟ್. ವಿಚ್ ಇಸ್ ದ ಮೋಸ್ಟ್ ಈಸಿ? ಕಮ್ ಆನ್, ಆನ್ಸರ್. Wonderful. Okay, wonderful, wonderful. Okay, every month, every 1 month, okay, fixed day. Okay, wonderful, 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 wonderful. Superb, superb, superb. So instead of you doing all this analysis ಮಾಡಿ ನೀವು ಏನ್ ಮಾಡ್ತಿರೋ, ಅನಾಲಿಸಿಸ್ ಮಾಡದೆ ಏನ್ ಮಾಡ್ತಿರೋ, there is no difference. There is no difference. So better don't get into the analysis mode. Analysis only keep you busy, it will not create you wealth. The best way is, yes, I've seen many people, yes Archana, wonderful, yes I've seen Devraj Avare, wonderful, Krishnapore, very good. So the best way is investment regularly on a particular day is the best investment, instead of you try to timing the market. Very, very important. ಸರ್, ಹಿಸ್ಟಾರಿಕಲ್ ತೆಗೆದ್ರೆ ಯಾಕೆ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾನು ಯಾಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೇಳ್ತಾ ಇದ್ದೀನಿ ಅಂದ್ರೆ, 1979 ನಮ್ದು ಸೆನ್ಸೆಕ್ಸ್ ನ ಕ್ರಿಯೇಟ್ ಮಾಡಿರೋದು. ಅವಾಗ ಅದ್ರ ಬೇಸ್ ವ್ಯಾಲ್ಯೂ ಬಂದ್ಬಿಟ್ಟು 100 ಇತ್ತು. ಇವಾಗ ಅಫ್ಕೋರ್ಸ್ ಮಾರ್ಕೆಟ್ 58,000 ಅಲ್ಲಿ ಇದೆ, ಬಟ್ ಐ ಆಮ್ ಸ್ಟಿಲ್ ಟೇಕಿಂಗ್ ದ ಡೇಟಾ ಆಸ್ ಆನ್ ಜುಲೈ 2020, ಆಸ್ ಆನ್ 31st July 2020 ತಗೊಂತಾ ಇದ್ದೀನಿ, ಅಥವಾ ಆಸ್ ಆನ್ 21 ಡೇಟಾ ತಗೊಂಡಾಗ, ರೈಟ್, 100 ರೂಪೀಸ್ ಇದ್ದದ್ದು ವ್ಯಾಲ್ಯೂ ಇವತ್ತು 52,500 ಆಗಿದೆ. ಇವತ್ತು ದಿನ 58,000 ಆಗಿದೆ. ನಾವೇನಾದ್ರೂ ಆ ಟೈಮಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇವತ್ತಾದ್ರ ವ್ಯಾಲ್ಯೂ ಬಂದ್ಬಿಟ್ಟು 5,82 lakhs ಅಂತ ಹೇಳ್ಬೋದು. ಬಿಕಾಸ್ 58,000 ಅಲ್ಲಿ ಇದೆ ಮಾರ್ಕೆಟ್ ಇವತ್ತು. ಇದು ಓಲ್ಡ್ ಡೇಟಾ ಇದೆ, 52,000. ಈ ಒಂದು ಆಸ್ ಪರ್ ದ ಡೆಡ್ ಡೇಟಾ ತಗೊಂಡ್ರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿರೋದು 5,24,000 ರೂಪಾಯಿ ಆಗಿದೆ. ಅಂದ್ರೆ ಕಳೆದ 42 ವರ್ಷದಲ್ಲಿ ಮಾರ್ಕೆಟ್ ಹ್ಯಾಸ್ ಗಿವನ್ ಅ average returns of 16% CAGR, ಕಂಪೌಂಡೆಡ್ ರಿಟರ್ನ್ಸ್ ಕೊಟ್ಟಿದೆ. ನಾನು ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದ್ ಕಡೆ ನೋಡಿ ನಮ್ಮ ಇಂಟ್ರೆಸ್ಟ್ ರೇಟು 16% ಇತ್ತು 25-30 ವರ್ಷ ಮುಂಚೆ. 16% ಇರುವ ಇಂಟ್ರೆಸ್ಟ್ ಹ್ಯಾಸ್ ಕಮ್ ಡೌನ್, ಅವರ್ ಬ್ಯಾಂಕ್ ಇಂಟ್ರೆಸ್ಟ್, FD ಇಂಟ್ರೆಸ್ಟ್ ಹ್ಯಾಸ್ ಕಮ್ ಡೌನ್ ಟು 4.5%. ಇನ್ನೊಂದ್ ಕಡೆ ಮಾರ್ಕೆಟ್ ಹ್ಯಾಸ್ ಗಿವನ್ 16% ಕನ್ಸಿಸ್ಟೆಂಟ್ಲಿ ಆವರೇಜ್ ರಿಟರ್ನ್ಸ್. ವೈ ಐ ಆಮ್ ಟೆಲಿಂಗ್ ದಿಸ್ ಎಕ್ಸಾಂಪಲ್ ಇಸ್, ವಾಲಟಿಲಿಟಿ ಅನ್ನೋದನ್ನ ಬಿಟ್ರೆ
ಈ ಮಾರ್ಕೆಟ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಇನ್ ಲಾಂಗ್ ಟರ್ಮ್ ಇಸ್ ವೆರಿ ವೆರಿ ಪಾಸಿಬಲ್ ಇದೆ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದೇನಪ್ಪ ಅಂದ್ರೆ, ವೆನ್ ಯು ಆರ್ ಇನ್ವೆಸ್ಟ್ಮೆಂಟ್ ಇನ್ ದ ಮಾರ್ಕೆಟ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಆಫ್ ಪವರ್ ಆಫ್ ಕಂಪೌಂಡಿಂಗ್. ಪವರ್ ಆಫ್ ಕಂಪೌಂಡಿಂಗ್ ಇಸ್ ನಥಿಂಗ್ ಬಟ್ ಪವರ್ ಆಫ್ ವೆಲ್ತ್ ಕ್ರಿಯೇಷನ್. ಮೋಸ್ಟ್ ಆಫ್ ದ ಟೈಮ್ ನಾನು ಸುಮಾರು ಸರಿ ತಮಾಷೆ ಹೇಳ್ತಿರ್ತೀನಿ, ಸ್ಕೂಲಲ್ಲಿ ಕಲ್ತಿರುವಂತ ಫಾರ್ಮುಲಾ ಇದು. ಆದ್ರೆ ಸ್ಕೂಲಲ್ಲಿ ಇದ್ದಾಗ ನಮ್ಮ ಹತ್ರ ಹಣ ಇರಲಿಲ್ಲ, ಸೊ ಫಾರ್ಮುಲಾ ನೆನಪಿತ್ತು. ಇವಾಗ ನಮ್ಮ ಹತ್ರ ಹಣ ಬಂದಿದೆ, ವಿ ಫಾರ್ಗಾಟ್ ದಿ ಫಾರ್ಮುಲಾ. So today I'm telling you how your power of compounding works. Suppose 1 rupee ಇದೆ, after 5 years average 15% growth andre, in 5 years it will become 2, in 10 years it will become 4, in 15 years it will become 8, in 30 years that will become 64. So if you see the doubling your time period, look at the growth of your money. That's why I'm telling you, starting early make huge difference. As a couple I'm telling you, anyway ನಮ್ದಂತೂ ಲೇಟ್ ಆಗಿದೆ, ಲೇಟಾಗಿ ಶುರು ಮಾಡ್ತಾ ಇದೀವಿ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್, ಕ್ಯಾನ್ ಯು ಸ್ಟಾರ್ಟ್ ದಿಸ್ ಪವರ್ ಆಫ್ ಕಂಪೌಂಡಿಂಗ್ ಮ್ಯಾಜಿಕ್ ಶುಡ್ ವರ್ಕ್ ಫಾರ್ ಯುವರ್ ಚಿಲ್ಡ್ರನ್. ಬಹಳ ಜನ ಕಪ್ಪಲ್ ಇವತ್ತು ಕೂತ್ಕೊಂಡಿದ್ರೆ, ನಿಮ್ಮ ಮಕ್ಕಳ ಹೆಸರಲ್ಲಿ ನಿಮ್ಮ ಮಕ್ಕಳಿಗೆ ಇವತ್ತಿಂದನೇ ವೈ ಕಾಂಟ್ ಯು ಮೇಕ್ ಯೂಸ್ ಆಫ್ ದಿಸ್ ಪವರ್ ಆಫ್ ಕಂಪೌಂಡಿಂಗ್. ಇದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೂ 7 ವರ್ಷದ ಮಗ ಇದ್ದಾನೆ. ಐ ಆಲ್ರೆಡಿ ಸ್ಟಾರ್ಟೆಡ್ ದ ಪವರ್ ಆಫ್ ಕಂಪೌಂಡಿಂಗ್ ನಾನು ನೋಡ್ತಾ ಇದ್ದೀನಿ. When he was 4 months old, I started his investment. Today he's 7-year-old. I can see the magic of growth. I can just imagine. I need not even worry. I just invest with the small money that will be taken care of his all education. So that is the one important thing. We all must do that. So starting early, ಎರಡನೇದು understanding the power of compounding. Third one is most important, investment in a right asset class where we will get a returns of 12 to 15%, which is very, very important, right? As I told you, SIP investment is the best investment. It has got lot of benefits. ಏನೇನಾಗುತ್ತೆ, ಒಂದು ನಮ್ಮ ಲೈಫಲ್ಲಿ ಡಿಸಿಪ್ಲಿನ್ ತರುತ್ತೆ. ನಮ್ಮಲ್ಲಿ ಬರುವಂತ ಹಣ ಏನಿದೆ ಅದಕ್ಕೆ ಒಂದು ಬೈಫರ್ಕೇಶನ್ ಮಾಡ್ಕೊಂಡು ಹೋಗೋಕೆ ಹೆಲ್ಪ್ ಆಗುತ್ತೆ. ಎರಡನೇದು, ಇರ್ರೆಸ್ಪೆಕ್ಟ್ ಆಫ್ ದ ಮಾರ್ಕೆಟ್ ಕಂಡೀಷನ್ ನಾವು ಬೈ ಮಾಡಿದಾಗ ವಿ ಗೆಟ್ ದ ಬೆನಿಫಿಟ್ ಆನ್ ದಟ್. ಮೂರನೇದು, ನಿಮ್ಮ ಮಾರ್ಕೆಟ್ ಅಲ್ಲಿ ಇಟ್ ಹೆಲ್ಪ್ಸ್ ಅವರೇಜಿಂಗ್ ದ ವಾಲಟಿಲಿಟಿ. ನಿಮ್ಮ ಅವರೇಜಿಂಗ್ ನ ಏನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ವಾಲಟಿಲಿಟಿನ ಕಡಿಮೆ ಮಾಡಿ ನಿಮ್ಗೆ ಲಾಭ ತಂದು ಕೊಡಕ್ಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಪವರ್ ಆಫ್ ಕಂಪೌಂಡಿಂಗ್ ಮ್ಯಾಜಿಕ್ ವರ್ಕ್ ಆಗೋದು SIP ನಲ್ಲಿ. ಸೊ ಹಾಗಾಗಿ ಈಚ್ ಡ್ರಾಪ್ ಹೆಂಗೆ ಒಂದು ಓಷನ್ ನ ಕ್ರಿಯೇಟ್ ಮಾಡುತ್ತೆ, ರೈಟ್? ಹಾಗೇನೆ ಎವ್ರಿ SIP ಈಸ್ ಗೋಯಿಂಗ್ ಟು ಟೇಕ್ ಯು ಫಾರ್ ದಿ ವೆಲ್ತ್ ಕ್ರಿಯೇಷನ್. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಆವ್ರೇಜ್ ಆಗಿ ನಾನು ತಗೊಳ್ಬೇಕಂತಂದ್ರೆ, ಸಪೋಸ್ ಎಕ್ಸಾಂಪಲ್, ಈ ಒಂದು ಎಕ್ಸಾಂಪಲ್ ನಾನು ಏನು ತಗೊಂತಾ ಇದ್ದೀನಿ ಅಂದ್ರೆ, ಆವ್ರೇಜ್ ಮ್ಯೂಚುವಲ್ ಫಂಡ್ ನಮ್ಮ ದೇಶದಲ್ಲಿ ಇವತ್ತು ಕೊಟ್ಟಿರೋದು, ಮ್ಯೂಚುವಲ್ ಫಂಡ್, ಯಾಕಂದ್ರೆ ಇಕ್ವಿಟಿಗಿಂತ ಡೈರೆಕ್ಟ್ ಸೆನ್ಸೆಕ್ಸ್ಗಿಂತ ಮ್ಯೂಚುವಲ್ ಫಂಡ್ ಅನ್ನ ಬೆಟರ್ ಜಾಬ್. ಆವ್ರೇಜ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಗಿವನ್ ಅ ರಿಟರ್ನ್ಸ್ ಆಫ್ 16.4% CAGR ರಿಟರ್ನ್ಸ್. ಆವ್ರೇಜ್ ನಾನು ಹೇಳ್ತಿರೋದು ಎಂಟೈರ್ ಇಂಡಸ್ಟ್ರಿ. ಸಪೋಸ್ ನೀವೇನಾದ್ರೂ 25,000 rupees SIP ಶುರು ಮಾಡಿದ್ರೆ 15 years ಅಲ್ಲಿ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು, ಇವತ್ತು ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು ಸುಮಾರು 45 ಲಕ್ಷ ಆಗಿರುತ್ತೆ. 25,000 ಇಂಟು 15 years ಮಾಡಿದ್ರೆ ಅದ್ರ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ 45 lakhs ಆಗುತ್ತೆ. ಅದ್ರದ್ದು ಇವತ್ತಿನ ವ್ಯಾಲ್ಯೂ ಬಂದ್ಬಿಟ್ಟು 1,73 lakhs. ಡಿಯರ್ ಕಪಲ್, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, 25,000 rupees ಇವತ್ತು ಜೀವನದಲ್ಲಿ ಕಷ್ಟ ಇದೆ, ಎಲ್ರಿಗೂ ಆಗಲ್ಲ, ನನ್ಗೆ ಗೊತ್ತಿದೆ. ಬಟ್ ಎಷ್ಟು ಫ್ಯಾಮಿಲಿಗಳಲ್ಲಿ ಹಸ್ಬೆಂಡ್ ವೈಫ್ ಇಬ್ರು ಕೆಲಸ ಮಾಡ್ತಾ ಇದ್ದೀರಾ? According to me, if you are not able to save even 15,000 to 20,000 rupees per month, that means somewhere you are getting into a financial crisis. Because ನಿಮ್ಮ ಅಂಬಿಷನ್ಸ್ಗಳು ದೊಡ್ಡದಾಗ್ತಾ ಇದೆ, ಅದಕ್ಕೆ ತಕ್ಕಂಗೆ ನೀವು ಹೋಗ್ತಾ ಇರೋ ಸ್ಪೀಡ್ ಸಾಲದು, ಉಳಿಸುವಂತ ಹಣ ಸಾಲದು. ಇವತ್ತಿನ ದಿನಕ್ಕೆ ಐ ಹ್ಯಾವ್ ಸೀನ್ ಲಾಟ್ ಆಫ್ ಕಪಲ್ಸ್ ಹೂ ಆರ್ ಅಟೆಂಡಿಂಗ್ ಟುಡೇ. ಐ ನೋ ದಟ್ they started with 20,000 rupees. Today their monthly savings is more than 1,00,000 rupees. Again I'm repeating, they started with just 15,000 to 20,000 rupees. Today they're able to save more than 1,00,000 rupees. I will tell you, most of the couples today you are attending, they're already created wealth more than 1 crore. That magic number 1 crore in idella, after that you can see the multiplication. Some people took 6 to 7 years to reach 1 crore. You know what is the, how much time they taken to reach 2nd crore? 50% of the time. 7 years ಅಲ್ಲಿ ಅಚೀವ್ ಮಾಡಿರೋದನ್ನ ಬರೀ 3 ವರ್ಷದಲ್ಲಿ ಅವರು 2ನೇ ಕೋಟಿನ ಅಚೀವ್ ಮಾಡಿದ್ದಾರೆ. ದಟ್ ಮೀನ್ಸ್ ವೆಲ್ತ್ ಕ್ರಿಯೇಷನ್ ಕಮ್ಸ್ ವಿತ್ ಲಾಟ್ ಆಫ್ ಕನ್ವಿಕ್ಷನ್ ಅಂಡ್ ಕನ್ಸಿಸ್ಟೆನ್ಸಿ. As I told you, when you husband wife think together,
ಸ್ಪೆಷಲ್ ಡೇ, ಐ ಆಮ್ ಟೆಲಿಂಗ್ ಯು. ವ್ಯಾಲೆಂಟ್ ಡೇ ಇವತ್ತು ಯು ಮೇಕ್ ಶೋರ್ ದಟ್ ಫೈನಾನ್ಷಿಯಲಿ ಬಂದ್ಮೇಲೆ ಇನ್ ಮುಂದೆ ಯು ಶುಡ್ ಬ್ರಿಂಗ್ ಲಾಟ್ ಆಫ್ ಲವ್ ಅಂಡ್ ಹ್ಯಾಪಿನೆಸ್ ಇನ್ ಯುವರ್ ಫ್ಯಾಮಿಲಿ. Money will never disturb you. Money will bring more and more happiness, right? Imagine Madi, after 10 years of your marriage, 15 years of marriage, your wedding anniversary at the Valentine's Day, your husband is gifting you a diamond necklace. How do you feel? Good? Yes. Same money can bring you more love and affection in your family. That's why I'm telling you. So 45 lakhs has become 1.74 crores at the rate of 16.4. ಇದು ಹಾಗಿರುವಂತ ಪ್ರೂಫ್ ಡೇಟಾ ಜೊತೆ ಮಾತಾಡ್ತಾ ಇದ್ದೀನಿ, ನಾನು ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ. ಐ ಹ್ಯಾವ್ ಕಂಪ್ಲೀಟ್ಲಿ ಬ್ಯಾಕಪ್ ಡೇಟಾ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆವರೇಜ್ ಮ್ಯೂಚುವಲ್ ಫಂಡ್ಸ್ ಹ್ಯಾಸ್ ಗಿವನ್ 16%, ಬಟ್ ನಿಮ್ ವೆನ್ ಐ ಪ್ಲಾನ್ ಫಾರ್ ಯುವರ್ ಗೋಲ್ಸ್ ಎಲ್ಲ ಐ ಓನ್ಲಿ ಕನ್ಸಿಡರ್ 12%. In spite of that, we are able to create a lot of wealth. If market has given 15%, look at that where it is going to, grow, right? I already given you the benefits of SIP long term hegide. Suppose if you are investing 5 lakh rupees, 5,000 rupees per month, I'm sorry, 5,000 rupees per month, 8% ಅಂದ್ರೆ 28 lakhs ಆಗುತ್ತೆ, 12% ಅಂದ್ರೆ 46 lakhs ಆಗುತ್ತೆ, 15% ಅಂದ್ರೆ 66,000. Suppose you are investing 25,000 rupees per month. If it is an 8% growth, 20 years ಗೆ 1.43 crores. If it is 12%, 2.3 crores. If it is 15%, 3.32 crores. This is what I'm telling you, SAP magic. Today the time has come to take a decision. Dear friends, I'm telling you, this is a day you must understand ನಿಮ್ಮ ಟೈಮು, ನಿಮ್ಮ maximizing your investment. These are the most important point. You can still achieve things with 5,000. You can continue with 25,000 also. Start with a small money. Later you can increase, but start early is most important. Don't delay any more into that. That's a very, very important. Suppose you have a goal. Many people in my workshop, we ask, sir, I want to create 100 crores. I keep telling, first think about 1 crore, then think about 10 crores, then think about 100 crores. To achieve 1 crores at the rate of 15%, next 20 years, you just need to save 7,500 rupees. You will become crorepati. To create 10 crores in next 20 years, you have to save every month 75,000 rupees to create 10 crores in next 20 years. So if you think about 100 crores, I'll tell you the magic number happens next 10 years. Instead of 20 years, you make it 30 years, look at the numbers. It is going to be a magical, achievement. ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Mutual fund investments are subject to market risks. Read all scheme related documents carefully.